ಇದೆಲ್ಲ ರೊಟ್ಟಿ ಮಾಡ್ತಾ ಇದ್ದಾರೆ. ಅವಾಗಲೇ ಮಾಡ್ತಿರ್ತಾರಲ್ಲ ಫ್ರೆಶ್ ಆಗಿ ರೊಟ್ಟಿ ಮಾಡ್ತಾ ಇರ್ತಾರೆ. ಬಂಧುಗಳೇ ನಮಸ್ಕಾರ. ನಾನು ಇವತ್ತು ಮೈಸೂರಲ್ಲಿ ಇದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡು, ಚಾಮುಂಡಿಪುರಮಲ್ಲಿ ಭೋಜನ ಪ್ರಿಯ ಪಾರಂಪರಿಕ ರುಚಿ ಸಾಂಪ್ರದಾಯಿಕ ಸ್ವಾದ ಅಂದರೆ ಪ್ಯೂರ್ ವೆಜ್ ಊಟ ಸಿಗುತ್ತೆ. ಇಲ್ಲಿ ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ. ಬನ್ನಿ ಇಲ್ಲಿ ಯಾವ ರೀತಿ ಊಟ ಇರುತ್ತೆ ನಿಮಗೆ ಅನ್ನೋದು ತೋರಿಸಿ. ಬಂಧುಗಳೇ, ನಾನು ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಒಂದೊಳ್ಳೆ ಸಾಂಪ್ರದಾಯಿಕ ಬಾಳೆ ಎಲೆ ಊಟ ಮಾಡಬೇಕು ಅಂತೇಳಿ ಮೈಸೂರಲ್ಲಿ ಹುಡುಕ್ತಾ ಇದ್ದೆ. ಆವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಭೋಜನ ಪ್ರಿಯ ಹೋಟೆಲ್ಲು. ಇಲ್ಲಿ ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ ಅಂತ ಗೊತ್ತಾಯಿತು. ನೋಡಿದೆ, ಇದ್ರ ಬಗ್ಗೆ ತಿಳ್ಕೊಂಡೆ. ಇಲ್ಲಿ ಬಾಳೆ ಎಲೆಯಲ್ಲಿ ನಮ್ಮ ಸಾಂಪ್ರದಾಯಿಕವಾದ ಒಂದು ಊಟವನ್ನು ಕೊಡ್ತಾರೆ ಅಂತ ಗೊತ್ತಾಯಿತು ಪ್ರತಿ ಮಧ್ಯಾಹ್ನ. ಅದೇ ರೀತಿಯಾಗಿ ಸಂಜೆ ನಿಮಗಿಲ್ಲಿ ಊಟ ಇರೋದಿಲ್ಲ. ಸಂಜೆ 6 ಗಂಟೆಯಿಂದ ವೆರೈಟಿ ರೊಟ್ಟಿಗಳು ಸಿಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಈ ಹೋಟೆಲಿಗೆ, ಭೋಜನ ಪ್ರಿಯ ಹೋಟೆಲಿಗೆ ಬಂದರೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಅಡುಗೆಗೆ ಬಳಸೋದಿಲ್ಲ. ಅವರು ಯೂಸ್ ಮಾಡೋದೇ ಇಲ್ಲ, ಆನಿಯನ್ ಅಂಡ್ ಗಾರ್ಲಿಕ್ನ. ಅದೇ ರೀತಿಯಾಗಿ ದೇವಾನುದೇವತೆಗಳ ಬಗ್ಗೆ ಹೋಲಿಸಿ ಊಟದ ಬಗ್ಗೆ ಒಂದು ಹಿತವಚನವನ್ನು ಹಾಕಿದ್ದಾರೆ. ಅದನ್ನು ನೋಡ್ಬೋದು. ಮತ್ತು ಇಲ್ಲಿ ಆಂಬಿಯನ್ಸ್ ಕೂಡ ಬಹಳ ಚೆನ್ನಾಗಿದೆ. ಆಂಬಿಯನ್ಸು ಸುತ್ತಲೂ ಒಂಥರ ನಿಮಗೆ ಹೊರಗಡೆ ಎಲ್ಲೋ ಇದರಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅನಿಸುತ್ತೆ, ಗಾರ್ಡನಲ್ಲಿ. ಆ ರೀತಿಯಾಗಿ ಒಂದು ಫೀಲ್ ಆಗುತ್ತೆ. ಇಲ್ಲಿ ಊಟ 249 ಇದೆ ಅಡಲ್ಟ್ಗೆ. ಅದೇ ರೀತಿಯಾಗಿ 10 ವರ್ಷಕ್ಕಿಂತ ಚಿಕ್ಕವ್ರಿಗೂ ಹಾಗೂ 80 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಕೇವಲ 150 ರೂಪಾಯಿ ಅಂತಿದೆ. ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ. ನೀವು ಸ್ವೀಟ್ ಮಾತ್ರ ಒಂದು ಕೊಡ್ತಾರೆ, ಹೋಳಿಗೆ. ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಎಷ್ಟು ಬೇಕಾದರೂ ನೀವು ಹಾಕ್ಸ್ಕೋಬೋದು. ಇದು ಒಂದು ಸಾಂಪ್ರದಾಯಿಕವಾದ ಊಟ ಇರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ನಿಮಗೆ ಹೇಳಿದೆ ನಾನು, ಸಂಜೆ ಹೊತ್ತು ರೊಟ್ಟಿ ಸಿಗುತ್ತೆ. ಊಟ ಮಾತ್ರ ಬೆಳಿಗ್ಗೆ ಮಾತ್ರ ಸಿಗೋದು. ಅಂದರೆ 12 ಗಂಟೆಯಿಂದ 4 ಗಂಟೆವರೆಗೂ ಮಧ್ಯಾಹ್ನ. ನಿಮಗೆ ಸಂಜೆ ಹೊತ್ತು ವೆರೈಟಿ ಒಂದು 10ರಿಂದ 12 ನಮೂನಿ ರೊಟ್ಟಿಗಳು ಸಿಗುತ್ತೆ. ಅಂದರೆ ರೊಟ್ಟಿ ನೋಡ್ಬೋದು, ಇಲ್ಲಿ ಮಾಡ್ತಾನೇ ಇರ್ತಾರೆ. ಒಂದು 8-10 ಬಾಂಡ್ಲ್ ಇಟ್ಕೊಂಡಿರ್ತಾರೆ. ಪ್ರತಿ ಬಾಂಡ್ಲಲ್ಲೂ ಆಗ್ತಾ ಇರುತ್ತೆ. ಊಟಕ್ಕೆ ಮಧ್ಯಾಹ್ನ ಕುಂತಾಗ ನಿಮಗೆ ಫ್ರೆಶ್ ಆಗಿ ಬರ್ತಾ ಇರುತ್ತೆ ರೊಟ್ಟಿ. ನಿಮಗೆ ಎಷ್ಟು ಬೇಕಾದ್ರೂ ತಿನ್ಬೋದು, ಹಾಕ್ತಾರೆ ಊಟಕ್ಕೆ ರೊಟ್ಟಿಯನ್ನು. ಅದೇ ರೀತಿಯಾಗಿ ನಿಮಗೆ ಸಂಜೆ 6 ಗಂಟೆಯಿಂದ ರಾತ್ರಿ 10:30 ತನಕ ವೆರೈಟಿ ರೊಟ್ಟಿಗಳು ಸಿಗುತ್ತೆ. ಪ್ಲೈನ್ ರೊಟ್ಟಿ, ಅವರೆಕಾಳು ರೊಟ್ಟಿ, ಮಸಾಲೆ ರೊಟ್ಟಿ, ಮೆಂತ್ಯ ಸೊಪ್ಪಿನ ರೊಟ್ಟಿ, ಪಾಲಕ್ ರೊಟ್ಟಿ, ಸಬ್ಸಿಗೆ ರೊಟ್ಟಿ, ಪುದೀನ ರೊಟ್ಟಿ ಅಂತ. ಮತ್ತು ಇನ್ನೊಂದು ಸ್ಪೆಷಲ್ ರೊಟ್ಟಿ ಅಂತ ಕೂಡ ಇದೆ ಅವ್ರದ್ದು. ಸ್ವೀಟ್ ಕಾರ್ನ್ ರೊಟ್ಟಿ, ಮಿಕ್ಸ್ ವೆಜ್ ರೊಟ್ಟಿ, ಟೂಟಿ ಫ್ರೂಟಿ ರೊಟ್ಟಿ, ಕ್ಯಾಪ್ಸಿಕಮ್ ರೊಟ್ಟಿ, ಶೇಂಗಾ ರೊಟ್ಟಿ, ಬಟಾಣಿ ರೊಟ್ಟಿ ಹಾಗೂ ಗಂಡ ಹೆಂಡತಿ ರೊಟ್ಟಿ ಅಂತ ಕೂಡ ಇದೆ. ಈ ಭೋಜನ ಪ್ರಿಯ ಬ್ರಾಹ್ಮಣರ ಅಚ್ಚುಮೆಚ್ಚಿನ ಹೋಟೆಲ್. ಬನ್ನಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಚೆನ್ನಾಗಿದೆ. ನಾನು ಸುಮಾರು ಟೈಪ್ ಬಂದಿದ್ದೀನಿ, ಸುಮಾರು ಸತಿ ಬಂದಿದ್ದೀನಿ. ನಾವು ಮೈಸೂರಿನವರೇ, ಸುಮಾರು ಸತಿ ಬಂದಿದ್ದೀನಿ. ಅದೇ ಬೇಕಾಗಿರೋದು ನಮ್ಗೆ ಸಾಂಪ್ರದಾಯಿಕ. ನಾವು ಮಾಧುರೇನೆ ಜಾತಿಲಿ ಇದು ಹೋಟೆಲ್ ಇಡೋದಲ್ಲ, ಅದೇ ಜನನೇ ನಮ್ದು. ನಾವು ತಿನ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ. ಯಾವಾಗಲ ಬೆಳ್ಳುಳ್ಳಿ ಮುಟ್ತದೆ. ಚೆನ್ನಾಗಿದೆ, ಸೋ ನೈಸ್. ಹೈ ಕ್ಲಾಸ್ ಆಗಿದೆ. ಬ್ರಾಹ್ಮಣರ ಸಂಪ್ರದಾಯದ ಊಟ, ಮಾಧ್ವ ಸಂಪ್ರದಾಯದ ಊಟ. ಗೊಜ್ಜು ಎಲ್ಲ ಬ್ಯೂಟಿಫುಲ್ ಆಗಿದೆ. ಪಲ್ಯ, ಕಾಳು, ಚಟ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ರೊಟ್ಟಿ, ಅಕ್ಕಿ ರೊಟ್ಟಿ ಊಟ. ಅಕ್ಕಿ ರೊಟ್ಟಿ ಊಟನೇ ಭಾರಿ ಬ್ಯೂಟಿಫುಲ್ ಆಗಿದೆ. ನಾನಿದು 4ನೇ ಸಲ ಬರ್ತಾ ಇರೋದು ಇಲ್ಲಿಗೆ. ಆಗ ಇವತ್ತು ಅನಂತ ಪದ್ಮನಾಭ ವ್ರತ ಇರೋದ್ರಿಂದ ಹಬ್ಬದ ಊಟ ಇದೇ ಹೋಟ್ಲಲ್ಲೇ ಮಾಡೋದ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲ, ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಮ್ಮ ಫುಲ್ ಫ್ಯಾಮಿಲಿ 5 ಜನ ಬಂದಿದ್ದೀವಿ. ಹೌದು, ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಅಡುಗೆ ಮಾತ್ರ ಭಾರಿ ಬ್ಯೂಟಿಫುಲ್ ಆಗಿರುತ್ತೆ. ಯಾವುದಕ್ಕೂ ಸೋಡಾ ಅನ್ನೋದು ಇದಿರೋದಿಲ್ಲ, ಏನೂ ಇಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಯಾವುದೂ ಇರೋಲ್ಲ. ಮನೆ ಊಟ ಯಾವ ರೀತಿ ಇದೆ ಆ ರೀತಿಯೇ ಮಾಡ್ತಾರೆ. ಒಳ್ಳೆ ಟೇಸ್ಟು. ಮೈಸೂರಲ್ಲಿ ಬಂದು ಚಾಮುಂಡಿಪುರಂ ಸರ್ಕಲ್ ಹತ್ರ ಬಂದರೆ ಭೋಜನ ಪ್ರಿಯ ಹೋಟೆಲ್ ಹೇಳಿದ್ರೆ ಅಲ್ಲೇನೇ ಗೊತ್ತಾಗುತ್ತೆ. ಒಂದ್ಸಲಿ ಊಟ ಮಾಡಿ ನೋಡಿ. ಟೇಸ್ಟ್ ಎಲ್ಲ ಬ್ಯೂಟಿಫುಲ್, ಎಕ್ಸಲೆಂಟ್. ಇಟ್ ಈಸ್ ಓಕೆ. ಮೇ ಬಿ ಐ ವಿಲ್ ಗಿವ್ 70 out of 100. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ದಿಸ್ ಇಸ್ ಫಸ್ಟ್ ಟೈಮ್ ಐ ಹ್ಯಾವ್ ಕಮ್. ಸರ್ವಿಸ್ ಇಲ್ಲ, ನಾವು ಮೈಸೂರಿಗೆ ಇವಾಗಲೇ ಬಂದಿರೋದು. ಫ್ರಮ್ ಕೊಯಂಬತ್ತೂರ್ ವಿ ಹ್ಯಾವ್ ಕಮ್. ಬಂಧುಗಳೇ, ನನಗೂ ಭಾಳ ಹೊಟ್ಟೆ ಹಸ್ಬಿಟ್ಟಿತ್ತು. ನಾನು ಕೂಡ ಊಟ ಕೂತ್ಕೊಂಡೆ. ಊಟ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಟೋಕನ್ ತೊಗೋಬೇಕು. ಅಂದರೆ 249 ಆಗುತ್ತೆ ಒಬ್ಬರಿಗೆ.
ಅದೇ ರೀತಿಯಾಗಿ ನಿಮಗೆ ಹೇಳಿದೆ ನಾನು ಅವಾಗಲೇ 10 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೂ ಹಾಗೂ 80 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೂ ಕೂಡ ಊಟ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ಅವ್ರಿಗೂ ಬರೀ 150 ರೂಪಾಯಿ ಆಗುತ್ತೆ, ಬೇರೆಯವರಿಗೆಲ್ಲ 249 ಆಗುತ್ತೆ. ನಮ್ಮ ಸಾಂಪ್ರದಾಯಿಕವಾಗಿ ಬಾಳೆ ಎಲೆಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯನ್ನು ಊಟ ಬಡಿಸಲು ಪ್ರಾರಂಭ ಮಾಡಿದ್ರು. ಉಪ್ಪಿನಕಾಯಿಂದ ಹಿಡಿದುಬಿಟ್ಟು ಕೋಸುಂಬ್ರೆ 2-3 ಥರ ಕೋಸುಂಬ್ರೆ ಮಾಡಿದ್ರು, ಹೆಸರು ಕಾಳದ್ದು ಮಾಡಿದರು, ಮತ್ತು ಕಾರ್ನ್ದು ಮಾಡಿದರು. ಅದೇ ರೀತಿಯಾಗಿ ಕೂಟು ಕೂಡ ಇತ್ತು, ಇನ್ನೊಂದು ಪಲ್ಯ ಕೂಡ ಇತ್ತು, ಆಮೇಲೆ ಚಿತ್ರಾನ್ನ ಇತ್ತು, ಮತ್ತು ಮೊದಲಿಗೆ ಪಾಯಸ ಕೂಡ ಇತ್ತು. ಅದ್ರ ಜೊತೆಗೆ ಹಪ್ಪಳ ಇತ್ತು, ಮತ್ತು ಚಕ್ಲಿ ಕೂಡ ಇತ್ತು. ಆ ಚಕ್ಲಿ ಇವರೇ ಮಾಡಿರೋದನ್ನ ಇರ್ಬೋದು, ನನಗೆ ಗೊತ್ತಿಲ್ಲ ನನಗೆ, ಬಟ್ ಕೇಳಿದ್ರೆ ಇವರೇ ಮಾಡಿರೋ ಅಂತ ಹೇಳಿದ್ರು. ಚಕ್ಲಿ ಕೂಡ ಸ್ಮೂತಾಗಿತ್ತು, ಚೆನ್ನಾಗಿತ್ತು ಅದು. ಆಮೇಲೆ ರೊಟ್ಟಿ ಬರುತ್ತೆ, ರೊಟ್ಟಿ ಅಂದರೆ ಅಲ್ಲಿ ಮಾಡ್ತಾ ಇರ್ತಾರೆ ರೊಟ್ಟಿ. ಊಟಕ್ಕೆ ಯಾರ್ಯಾರು ಕೂತ್ಕೊಂಡಿರ್ತಾರೋ ಅಲ್ಲಿ ರೊಟ್ಟಿ ಮಾಡ್ತಾನೆ ಇರ್ತಾರೆ, ಕಂಟಿನ್ಯೂ ಒಂದು 10-12 ಬಾಂಡ್ಲಿಗಳು ಇಟ್ಕೊಂಡಿರ್ತಾರೆ ರೊಟ್ಟಿದು. ಆ ರೊಟ್ಟಿ ಊಟ ಕೂತ್ಕೊಂಡಾಗ ತಂದು ಹಾಕ್ತಾ ಇರ್ತಾರೆ. ನೀವು ಒಂದಲ್ಲ ಎರಡಲ್ಲ ಎಷ್ಟಾರು ಹಾಕ್ಸ್ಕೊಳ್ಳಿ, ರೊಟ್ಟಿ ಹಾಕ್ತಾ ಇರ್ತಾರೆ. ರೊಟ್ಟಿಗೆ ಎಣ್ಗಾಯ್ದು ಮಾಡಿದ್ರು, ಎಣ್ಗಾಯಿ ಸಾರು. ಆ ಎಣ್ಗಾಯಿ ಸಾರು ಹಾಕಿದ್ರು ರೊಟ್ಟಿಗೆ, ಯಾಕಂದರೆ ಕಾಂಬಿನೇಷನ್ನು ರೊಟ್ಟಿಗೂ ಚಪಾತಿಗೂ ಎಣ್ಗಾಯಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ರೊಟ್ಟಿನ ಹಂಗೆ ಅಕ್ಕಿ ರೊಟ್ಟಿನ ಎಣ್ಗಾಯಿ ಜೊತೆಗೆ ತಿಂದೆ, ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಎಣ್ಗಾಯಿ ಜೊತೆಗೆ ಚೆನ್ನಾಗಿತ್ತು. ಎಷ್ಟು ಬೇಕಾದರೂ ರೊಟ್ಟಿ ಹಾಕ್ತಾರೆ. ಅದೇ ರೀತಿಯಾಗಿ ಮ್ಯಾಂಗೋ ತೊಕ್ಕು ಕೂಡ ಹಾಕಿದ್ರು, ಅದು ಕೂಡ ಚೆನ್ನಾಗಿತ್ತು. ಇನ್ನು ಮಿಕ್ಕಿದಂತೆ 2-3 ಥರ ಕೋಸಂಬರಿ ಪಲ್ಯ ಕೂಡ ಇತ್ತು. ಪಾಯಸ ಸ್ಟಾರ್ಟಿಂಗ್ ಹಾಕಿದ್ರು, ಅಂದರೆ ಸ್ವೀಟು ಲಾಸ್ಟಿಗೆ ಹಾಕ್ತಾರೆ. ಇಲ್ಲಿ ನಾವು ರೊಟ್ಟಿ ತಿಂದು ಅನ್ನ ಸಾರು ಎಲ್ಲ ಊಟ ಮಾಡಿದ್ಮೇಲೆ ಮತ್ತೆ ಸ್ವೀಟ್ ಕೂಡ ಬರುತ್ತೆ, ಹೋಳಿಗೆ ಮತ್ತು ಇನ್ನೊಂದು ಸ್ವೀಟ್ ಇರುತ್ತಂತೆ, ಅದು ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟಿಗೆ ಈ ರೀತಿಯಾಗಿ ನಮ್ಮ ಸಾಂಪ್ರದಾಯಿಕವಾಗಿ ಎಲ್ಲ ಒಂದು ಪಲ್ಯಗಳು ಸಮೇತವಾಗಿ ಹಪ್ಪಳ, ಚಕ್ಲಿ, ರೊಟ್ಟಿ, ಎಣ್ಗಾಯಿ ಈ ರೀತಿಯಾಗಿ ಎಲ್ಲ ಇರ್ತಾರೆ. ನಾನು ಎಲ್ಲದನ್ನು ಟೇಸ್ಟ್ ಮಾಡ್ಕೊತ ಹೋದೆ. ಪಲ್ಯಗಳನ್ನು ತಿಂದೆ, ಅದೇ ರೀತಿ ಕೋಸಂಬರಿಯನ್ನು ತಿಂದೆ, ಕೂಟನ್ನು ತಿಂದೆ, ಎಲ್ಲದನ್ನು ಟೇಸ್ಟ್ ಮಾಡ್ಕೊಂಡು ಹೋದೆ. ಜಾಸ್ತಿ ಏನು ಅದ್ರಲ್ಲಿ ಖಾರ ರೀತಿ ಅಥವಾ ಮಸಾಲ ರೀತಿ ಏನು ಇರಲಿಲ್ಲ, ಚೆನ್ನಾಗಿತ್ತು. ಪಕ್ಕ ಒಂದು ಬ್ರಾಹ್ಮಣರ ಶೈಲಿಯ ಊಟನೇ ಇತ್ತು, ಯಾಕಂದರೆ ಇದು ಬ್ರಾಹ್ಮಣರ ಅಚ್ಚುಮೆಚ್ಚಿನ ಹೋಟೆಲ್ಲು. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ಊಟ ಮಾಡ್ತಾ ಆದಮೇಲೆ ಅನ್ನ ಬಂತು. ಅನ್ನಕ್ಕೆ ಸಾಂಬಾರು ಇರುತ್ತೆ, ರಸಮ್ ಇರುತ್ತೆ. ನಾನು ಸಾಂಬಾರನ್ನು ಹಾಕ್ಸ್ಕೊಂಡೆ. ಎಲ್ಲ ತಿಂದಾದಮೇಲೆ ಇಲ್ಲಿ ಸ್ವೀಟ್ ಬರುತ್ತೆ. ಏನಪ್ಪ ಅಂತಂದರೆ ಹೋಳಿಗೆ ಬಂತು. ಅಲ್ಲಿ ನಿಮಗೆ ಹೋಳಿಗೆ 2 ಥರ ಹೋಳಿಗೆನೇ ಇರುತ್ತೆ, ಕಾಯಿ ಹೋಳಿಗೆ ಇರುತ್ತೆ ಮತ್ತು ಬೇಳೆ ಹೋಳಿಗೆನೇ ಇರುತ್ತೆ. ನಾನು ಹೋದಾಗ ಬೇಳೆ ಹೋಳಿಗೆ ಇತ್ತು, ಅದೇ ರೀತಿ ಜಿಲೇಬಿ ಇತ್ತು. ಊಟ ಆದಮೇಲೆ ಒಂದು ನಿಮಗೆ ಪಾನ್ ಕೊಡ್ತಾರೆ, ಹಾಕೊಳ್ಳೋಕೆ ಬೀಡ ಕೊಡ್ತಾರೆ, ಅದು ಕೂಡ ಇಲ್ಲಿ. ಹೋಳಿಗೆ ತುಪ್ಪ ಹಾಕ್ತಾರೆ, ತುಪ್ಪ ಬೇಕಿದ್ರೆ ನೀವು ಹಾಕ್ಸ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹೋಳಿಗೆನೂ ಅಷ್ಟೇ, ಹೋಳಿಗೆ ಮಾತ್ರ ಒಂದೇ ಕೊಡೋದು, ಹೋಳಿಗೆ ಮಾತ್ರ ಲಿಮಿಟೆಡ್ಡು. ಇನ್ನೊಂದು ಸ್ವೀಟ್ ಇರುತ್ತೆ ಅದ್ರ ಜೊತೆಗೆ. ನಾನು ಹೋದಾಗ ಜಿಲೇಬಿ ಇತ್ತು, ಅದು ಕೂಡ ಲಿಮಿಟೆಡ್. ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಬೀಡ ಕೂಡ ಒಂದೇ ಕೊಡೋದು. ಬೀಡ, ಹೋಳಿಗೆ, ಸ್ವೀಟ್ಸ್ ಏನಿರುತ್ತೆ 2-3, ಇದನ್ನು ಮಾತ್ರ ಒಂದೇ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅದಾದ ನಂತರ ಮತ್ತೆ ಅನ್ನ ಬಂತು. ಮೊಸರು ಊಟ ಮಾಡಬೇಕು ಅಂತಂತು. ಮೊಸರು ಊಟ ಮಾಡಿದಲೇ ಊಟನ ಕಂಪ್ಲೀಟ್ ಮಾಡೋಂಗಿಲ್ವಲ್ಲ, ಯಾಕಂದರೆ ಸಾಂಪ್ರದಾಯಿಕ ಊಟ ಮಾಡಬೇಕಾದ್ರೆ ಸ್ವಲ್ಪ ಮೊಸರು ಅನ್ನ ತಿಂದರೆ ನಮಗೆ ಸಮಾಧಾನವಾಗಿರುತ್ತೆ. ಅದ್ರ ಜೊತೆಗೆ ನಾನು ಮ್ಯಾಂಗೋ ತೊಕ್ಕು ಮತ್ತು ಇನ್ನೊಂದು ಚಟ್ನಿ ಕೊಟ್ಟಿದ್ದೆ, ಅದು ಕೂಡ ಹಾಕ್ಕೊಂಡು ತಿಂದೆ ಮೊಸರು ಜೊತೆಗೆ. ಭಾಳ ಚೆನ್ನಾಗಿ. ಫೈನ್. ನಾವು ಇವಾಗ ಸಿಟಿ ಒಳಗಡೆ ಹೋಗಿದ್ದು, ನಾವು ನಂಜನಗೂಡು ತಾಲೂಕು ಕೌಲಂದೆ ಹೋಬಳಿ ಕಾರ್ಯ ಗ್ರಾಮದವರು. ಹಾಗೆ ನಾವು ಸಿಟಿಲಿ ನಾವು ಯಾವುದೋ ಒಂದು ಪರ್ಸಸ್ಗೆ ಹೋಗಿದ್ದು, ಆಗ ತುಂಬ ಹೊಟ್ಟೆ ಹಸ್ತಿತ್ತು. ನಮ್ಗೆ ಹೊಟ್ಟೆ ಹಸ್ತಿದಾಗ ಏನಾಯ್ತು, ನಮ್ಮ ಗ್ರಾಮಾಂತರದರ ಊಟ ಬೇಕು, ಈ ರೊಟ್ಟಿ ಇದೆಲ್ಲ ಅನ್ಕೊಂಡು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಆಮೇಲೆ ಬೋರ್ಡ್ ನೋಡಿದ್ವಲ್ಲ, ಆ ಬೋರ್ಡ್ ನೋಡಿದ್ಬಿಟ್ಟು ಯಾವುದೋ ಒಳ್ಳೆ ಊಟ ಇರ್ಬೋದು ಅಂದ್ಬಿಟ್ಟು ತೀರ ಹಾಕಿದಾಗ ಎಲ್ಲ ಊಟ ಮಾಡಿದಾಗ ಬಾರ ಎಲ್ಲ ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿದೆ. ಸೋಡಾ ಗಿಡ ಎಲ್ಲ ಕಡಿಮೆ ಇದೆ, ಊಟ ಚೆನ್ನಾಗಿದೆ, ಫೈನ್ ಊಟ. ಇಲ್ಲಿ ಆರೋಗ್ಯಕರವಾದ ಒಂದು ಊಟ ಇದೆ. ನಮ್ಮ ಮೈಸೂರಲ್ಲಿ ಆರೋಗ್ಯಕರವಾದ ಒಂದು ಹೋಟ್ಲಿದೆ, ಅದು ನಮ್ಮ ಈ ಸರ್ಕಲಲ್ಲಿ ಇದೆ ಅಂದರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಫಸ್ಟು ಇಲ್ಲೇ ಬಂದು ನೋಡುವಾಗ ಚೆನ್ನಾಗಿದೆ ಊಟ ಮಾತ್ರ ಏನು ಅದ್ಭುತ. ನಮಸ್ಕಾರ. ಹೌದು, ಚೆನ್ನಾಗಿದೆ ಸರ್. ಹೊಟ್ಟೆ ತುಂಬಾ ಕೆಲವು ಐಟಮ್ಗಳು ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು. ಹೊಟ್ಟೆ ತುಂಬಾ ಕೊಡ್ತಾರೆ. ಕೆಲವು ಐಟಮ್ ನಮ್ಮ ಸ್ನೇಹಿತರದಾಗೇನೆ ಸ್ವಲ್ಪ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ, ನಾವು ಅವ್ರಿಗೆ ಹೇಳಿದೀವಿ ಎಲ್ಲಾನು. ಇಲ್ಲ ಸಾಧಾರಣವಾಗಿ ಬರ್ತಾ ಇರ್ತೀವಿ, 2 ತಿಂಗಳಿಗೊಮ್ಮೆ ನಾವು ಲೋಕಲ್ಸ್ ಆದ್ರಿಂದ ಬರ್ತಾ ಇರ್ತೀವಿ ಸರ್. ಅನ್ಲಿಮಿಟೆಡ್ ಒಳ್ಳೆ ಚೆನ್ನಾಗಿ ಊಟ ಮಾಡೋರು ಮಾತ್ರ ಬರೋದು ಒಳ್ಳೇದು. ಕೈಲು ಅದು ಇದು ಅದು ನಮ್ಗೆ ಇಷ್ಟೇ ಅಷ್ಟೇ ಅದೆಲ್ಲ ಆಗೋದಿಲ್ಲ. ಬೇಡ ಚೆನ್ನಾಗಿ ಊಟ ಮಾಡೋರು ಬಂದ್ರೆ ಯಾಕೆಂದ್ರೆ ಹೊಟ್ಟೆ ತುಂಬಾ ಕೊಡ್ತಾರೆ. ಹೊಟ್ಟೆ ತುಂಬಾ ಕೊಡೋದ್ರಿಂದ ಜೊತೆಗೆ ಏನಪ್ಪಾ ಅಂದ್ರೆ ಅವ್ರು ಏನಪ್ಪಾ ಅಂದ್ರೆ ಒಂದು ತುಪ್ಪ ಒಂದು ಕೊಡ್ತಿಲ್ಲ, ತುಪ್ಪ ಕೊಡಕ್ಕೆ ಹೇಳಿ ದಯವಿಟ್ಟು. ಐಟಮ್ಗಳು ಕೆಲವು
ಪಲ್ಯ ತರ ಇರ್ತದೆ, ಸಾಗು ತರ ಇರ್ತದೆ. ಹೌದು. ಸಾಂಬಾರ್ ಆಗಿಲ್ಲ, ಆ ಥರ ಇರಬಾರ್ದು. ಸಾಂಬಾರು ತಿಳಿ ಸಾರು ತರ ಆಗ್ಬಿಟ್ರೆ ಇದೇ ಎಣ್ಗಾಯಿ ಏನ್ ಕೊಡ್ತಾರೆ ಅದು ಸಾಂಬಾರ್ ತರ ಆಗ್ಬಿಟ್ಟಿದೆ, ಅದಾಗಬಾರ್ದು. ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಯೂಶಿಯಲ್ ಆಗಿ ಏನಪ್ಪಾ ಊಟಕ್ಕೆ ತುಪ್ಪ ಕೊಡ್ತಾರೆ ಎಲ್ಲಾ ಕಡೆನ, ಬಟ್ ತುಪ್ಪ ಕೊಟ್ಟರು ಅನುಕೂಲ ಆಗುತ್ತೆ. ಹೌದು, ವೈಯಕ್ತಿಕ ಅಭಿಪ್ರಾಯ. ಒಂದೇ ಕುಮಾರ್, ಈ ಫುಡ್ ಕೊನೆಯಲ್ಲಿ ಎಲ್ಲ ಹೋಟೆಲ್ ಇದೇ ರೇಟಿಗೆ ಫ್ರೂಟ್ ಸಲಾಡ್, ಒಂದು Juice. ಒಂದು ಜ್ಯೂಸ್ ಕೊಡ್ತಾರೆ. ಬಂಧುಗಳೇ, ನೀವೇನಾದರೂ ಮೈಸೂರಿಗೆ ಬಂದರೆ ಒಂದೊಳ್ಳೆ ಸಾಂಪ್ರದಾಯಿಕ ಬಾಳೆ ಎಲೆ ಊಟ ಮಾಡಬೇಕು ಅಂತಂದರೆ ಭೋಜನ ಪ್ರಿಯ ಹೋಟೆಲಿಗೆ ಬಂದು ಊಟ ಮಾಡಿ. ಇದು ಹೋಟೆಲ್ ಅಂತ ಹೇಳಲ್ಲ, ಇದು ಒಂಥರ ಮೆಸ್ಸು ಅಥವಾ ಮನೆ ಊಟ ಅಂತ ಹೇಳ್ಬೋದು. ಇದು ಬರೋದು ಮೈಸೂರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡು, ಚಾಮುಂಡಿಪುರಂ, ಬೆಟ್ಟದಪುರ, ಇಲ್ಲಿ ಬರುತ್ತೆ ಮೈಸೂರಲ್ಲಿ. ನಿಮಗೆ ಯಾರು ಕೇಳಿದ್ರು ಚಾಮುಂಡಿಪುರಂ ಬಂದ್ಬಿಟ್ಟು ನೀವು ಕೇಳಿದ್ರೆ ಭೋಜನ ಪ್ರಿಯ ಹೋಟೆಲ್ ಬಗ್ಗೆ ತಿಳಿಸ್ಕೊಡ್ತಾರೆ, ಅಥವಾ ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಗೂಗಲಲ್ಲೂ ಸಿಗುತ್ತೆ ಭೋಜನ ಪ್ರಿಯ ಅಂತೇಳಿ. ನಮ್ಮ ಹಿಂದೂ ಸಾಂಪ್ರದಾಯಿಕ ಊಟ ಸಿಗುತ್ತೆ ಇಲ್ಲಿ, ಮಧ್ಯಾಹ್ನ ಮಾತ್ರ ಸಿಗುತ್ತೆ. ರೊಟ್ಟಿ ತಿನ್ಬೇಕಂದ್ರೆ ನೀವು ಸಂಜೆ 6 ಗಂಟೆಯಿಂದ 10:30 ತನಕ ರೊಟ್ಟಿಗಳು ಸಿಗುತ್ತೆ, ವೆರೈಟಿ ರೊಟ್ಟಿ. ಇದು ಬ್ರಾಹ್ಮಣರ ಶೈಲಿಯ ಊಟ ಇಲ್ಲಿ ಸಿಗೋದು ನಿಮಗೆ. ರೊಟ್ಟಿಗಳು ಅಷ್ಟೇ, ರೊಟ್ಟಿಗಳು ಮಾತ್ರ ಅದಕ್ಕೆ ಒಳ್ಳೊಳ್ಳೆ ಪಲ್ಯಗಳ್ನು ಕೂಟುಗಳ್ನು ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಬಂದೊಮ್ಮೆ ಮೈಸೂರಿಗೆ ಬಂದಾಗ ಟ್ರೈ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಬೇರೆಯವ್ರಿಗೂ ಕಳಿಸಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.